ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ವಿಷ್ಣುದತ್ತ ಗುರುಜಿಯವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ನಡೀತಾ ಇರುವಂಥದ್ದು. ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬಹುದು. ಇನ್ನು ಬಹಳ ದಿನಗಳಿಂದ ನೀವು ಕಾಯ್ತಾ ಇರುವಂತಹ ವಿಷ್ಣುದತ್ತ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಇದು ಒಂದೇ ಒಂದು ನಿಮಗೆ ಅವಕಾಶ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು, ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ನಂಬರ್ಸ್ಗೆ ನೀವು ಕರೆ ಮಾಡಿದಾಗ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವ್ರು ಒಂದೊಂದ್ಸರಿ ನಾವು ನೋಡಿದಾಗ ಒಂದು ರೀತಿ ಹೆಂಗಿದು ಸಾಧ್ಯ ಆಯಿತು, ಯಾವ ಮಿರಾಕಲ್ ಆಯಿತು ಅವ್ರ ಲೈಫಲ್ಲಿ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ತುಂಬ ಬಡವರಾಗಿರ್ತಾರೆ, ಇದೇನು ಇವ್ರಿಗೆ ದಿಢೀರಂತ ಲಾಟ್ರಿ ಹೊಡೆದ್ಬಿಟ್ಟು ಹಿಂಗೆ ಚೇಂಜಸ್ ಆಗ್ಬಿಟ್ರ, ಅಥವಾ ಒಂದೇ ರಾತ್ರಿನಲ್ಲಿ ಬದಲಾವಣೆಗಳು, ಶ್ರೀಮಂತರಾಗುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಅವ್ರ ಜಾತಕದಲ್ಲಿ ಯೋಗ ಇದ್ರೆ ಮಾತ್ರ ಇದು ಸಾಧ್ಯನಾ, ಅಥವಾ ಯೋಗ ಇಲ್ಲಪ್ಪ ಅಂದ್ರೂ ನಾನು ಆಗಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ ಗುರುಗಳೇ? ಏನು ಹೇಳ್ತೀರಾ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಇದು ಚಮತ್ಕಾರದ ಪ್ರಶ್ನೆ. ಇದು ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಶೋಭಾಯಮಾನವಾಗಿ 2024 ಸಂಖ್ಯೆಗೆ ಅಧಿಪತಿಯಾಗಿರತಕ್ಕಂತಹ ಆ ನೀಲಾಂಜನ ಸಮಾಭಾಸ ಪ್ರಿಯಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮನಮಾಮ ಶನೇಶ್ವರಂ ಅಂತ ಮಹಾನುಭಾವ ನಿಮಗೆ ಎಲ್ಲೂ ಕೂಡ ಕರುಣಿಸ್ಕೊಡ್ಲಿ. ಯದೀಪ್ಯಮಾನವಾಗಿರ್ತಕ್ಕಂತಹದ್ದು ವಿಶೇಷ ಪ್ರಗತಿಯ ಫಲವನ್ನು, ಧನ ಕನಕ ವಾಹನಾದಿಗಳನ್ನ ಅಭಿವೃದ್ಧಿಯನ್ನು ಮಾಡಿಕೊಡ್ಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ಈಗ ಏನು ಕೇಳಿರ್ತಕ್ಕಂತಹ ಪ್ರಶ್ನೆ, ಅನುಷಾ ಕೇಳಿರೋಂಥ ಪ್ರಶ್ನೆ, ರಾತ್ರೋರಾತ್ರಿ ಹೇಗಾಗಬೇಕೋ ಅದು ಹೇಗಾಗ್ತಿರೋ ಗೊತ್ತಿಲ್ಲ. ಬಹುಶಃ ಕೆಲವರು ಆಗಿದ್ದಾರೆ ಕೂಡ, ಏನು ಮಾಡಿದ್ರೆ ಗೊತ್ತಿಲ್ಲ, ಮಾತ್ರ ಆಗಿದ್ದಾರೆ ಗುರುಗಳೇ. ಅವ್ನು ರಾಜಕೀಯದಲ್ಲಿ ಬೆಳುತ್ತೋ, ಯಾವುದನ್ನು ಅವನಿಗೆ ನೀತಿ ಸಿಕ್ಬಿಡುತ್ತೋ, ತುಂಬ ಜನ ಮಾತಾಡ್ತಿದ್ದಾರೆ. ನಾನು ಮೊನ್ನೆ ತನಕ ಏನಿರಲ್ಲ ಗುರುಗಳೇ, ಈಗೇನು ಅವ್ರದ್ದು ಆಸ್ತಿ ಪಾಸ್ತಿ ಬೇಕಾದಷ್ಟು ಮಾತಾಡೋರು ಇದ್ದಾರೆ. ಅವನಿಗೆ ಹೇಗೆ ಪಡ್ಕೊಂಡೋ ಇವೆಲ್ಲವೂ ಇನ್ಡೆಪ್ತು ಅವನ ಜೊತೆ ಇದ್ದಾಗ ನಿಮ್ಗೆ ಗೊತ್ತಾಗೋದು. ಅವನು ಹೇಗೆ ಮಾಡ್ದ, ಅವನೇನು ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾನಾ? ಬಿಟ್ಕೊಡಲ್ಲ ಅಂದ್ಕೊಳ್ಳಿ. ನೀವು ಸದ್ಯಕ್ಕೆ ಅದಾಗಬೇಕು, ಏನು ಅದ್ರ ಕಡೆ ಗಮನಿಸಿ ಸಾಕು. ನೀವು ಪ್ರಶ್ನೆ ಕೇಳ್ತಿರಲ್ಲ, ಅದು ಲಾಜಿಕ್. ಎಷ್ಟು ಈ ಪ್ರಶ್ನೆಗಳು ಅಂತಂದರೆ, ನೀವು ಕೇಳಿದಾಗ ನನಗೆ ಆ ಯಕ್ಷಿಣಿ ಯಾಕೆ ಪಾಸ್ ಮಾಡ್ತಾರೋ ಗೊತ್ತಿಲ್ಲ, ಮಾತ್ರ ಯಾರ್ದಾದ್ರೂ ನಡೆದ ಘಟನೆ ನನಗೆ ಜ್ಞಾಪಕ ಬರುತ್ತೆ. ಅದು 8 ವರ್ಷ ಆಗಿರಲಿ, ಬಹುಶಃ ನಾನು 2003 ನಡೆದ ಘಟನೆ ಬರುತ್ತೆ. ನಾನು ಈ ಪ್ರಶ್ನೆ ಮಾಡೋದು ಸಾಕು, ಅದು ತಕ್ಷಣ ಪಾಸ್ ಆಗ್ಬಿಡುತ್ತೆ. ಆ ತರಹದ್ದು ಈ ಅರ್ಧ ಟೀ ಕುಡ್ಕೊಂಡು ಕಾಲಹರಣ ಮಾಡ್ತಿದ್ದಿದೆ ಈ ಬೊಮ್ಮನಹಳ್ಳಿ, ಸಿಲಿಕ್ ಬೋರ್ಡ್ ಬೊಮ್ಮನಹಳ್ಳಿ ಆ ಕಡೆ. ಅವನಿವತ್ತು ಎಲ್ಲೋ ಬೆಳೆದ, ಹೇಗೋ ಬೆಳೆದ, ಅವನಿಗೆ ದುಡ್ಡಿಲ್ಲ ಟೀ ಕುಡಿಲಿಕ್ಕೆ. ಅವ್ರು ಯಾರಾದ್ರೂ ಕೊಡಿಸಿದ್ರೆ ಕುಡಿಯೋದು ಟೀ ಅಷ್ಟೇ ಅವನಿಗೆ ಇಲ್ಲ. ಮನೆಗಿನ್ನು ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ಇಟ್ಕೊಂಡು ಯಾರ ಹತ್ರ ಬೇಡ್ಕೋಬೇಕು. ಈ ಪ್ಲೇಸಿಗೆ ಬರಬೇಕಾದ್ರೂ ಅವನು ಇಲ್ಲಿಂದ ಮನೆಗೆ ಬರಬೇಕಾದ್ರೆ ದುಡ್ಡು ಕೇಳ್ಕೋಬೇಕು. ಇಂಥವನು ನೀವು ಹೇಳಿದಾಗ ರಾತ್ರೋರಾತ್ರಿ ಬೆಳೆದ. ಅದು ಏರ್ಪೋರ್ಟ್ ನಡೀತಾ ಇತ್ತು, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಡೆಯುವಂಥ ಸಂದರ್ಭ. ನೋಡಿ, ಈ ಪ್ರಶ್ನೆ ಬಂದಾಗ ನಂಗೆ ಅದು ನೆನಪು ಬರುತ್ತೆ. ನನ್ನ ಕರ್ಮ ಏನು ಮಾಡೋದು. ಅದು ಅವನು ಯಾವಾಗಲೂ ಹತ್ರ ಬಂದು ಹೋಗಿದ್ದು, ಗುರುಗಳೇ ನಮಗೂ ಜೀವನ ಇದೆಯಾ, ನಮಗೂ ಭವಿಷ್ಯ ಇದೆಯಾ, ನಮಗೂ ಬದುಕಿದೆಯಾ? ನೀವೆಲ್ರಿಗೂ ಕೂಡ ಹೇಳ್ತಿರ್ತೀರಲ್ಲ, ನಮ್ಮಂಥವ್ರು ಏನು ನಮಗೆ ಸಾಧ್ಯನೇ ಇಲ್ಲ. ಬಹುಶಃ ಅದು ಈಗ ತಾತ್ಸಾರದ ಮನೋಭಾವದಿಂದ ಮಾತಾಡಿದ್ದ. ಬಹುಶಃ ಅವನಿಗೆ ನಾನು ಹೇಳಿದೆ, ಗೊತ್ತಿಲ್ಲ, ಅವನು ಕೇಳಿದ್ದ ಪ್ರಶ್ನೆ ಆ ತಾತ ಲಗ್ನ ಕುಂಡ್ಲಿ ಅಂತ ಮಾಡಿದಾಗ ಹೋರಾ ಟೈಮಿಂಗ್ ಚೆಕ್ ಮಾಡಿದ್ದು ಕೂಡ ನನಗೆ ನೆನಪಿದೆ. ಆ ಹೋರಾ ಟೈಮ್ ಅಂತಂದ್ರೆ ಆವತ್ತಿನ ಕಾಲಕ್ಕೆ ಮೊಬೈಲ್ಗಳು ಕೂಡ ಇಲ್ಲ. ಅವನು ಕೇಳಿದ ಟೈಮ್ ಹೆಂಗಿತ್ತು ಅಂತ ನಾನು ಮತ್ತೆ ರಾತ್ರಿಗೆ ಬಂದು ಮನೆಗೆ ನೋಡಿದಾಗ ಎಲ್ಲ ಕೂಡ ಚೆಕ್ ಮಾಡಿ ಅವನಿಗೇನೆ ಹೇಳ್ಬಿಟ್ಟೆ ನಾನು ಒಂದ್ಸಲ, ನೀನು ಗೊತ್ತಿಲ್ಲಪ್ಪ, ನೀನು ಕೇಳಿರೋ ಪ್ರಶ್ನೆ, ನಿನ್ನ ದಿಕ್ಕು ಪ್ಲಸ್ ನಿನ್ನ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಗತ್ತು ಕಾಣಿಸ್ತಾ ಇದೆ, ಒಂದಲ್ಲ ಒಂದಿನ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀಯ ಕಣಯ್ಯ ಅಂತಂದೆ. ಇವತ್ತು ಆತ ಎಲ್ಲೋ ಹೋಗಿ ಮುಟ್ಟಿದ್ದಾನೆ. ಶಿವರಾಜ್ ಕುಮಾರ್ ಅವ್ರದ್ದು ಕೆಲವು ಫಿಲಮ್ಗಳಿಗೆ ಅವನೇ ಪ್ರೊಡ್ಯೂಸರ್ ಮಾಡಿ ಆಗಿದ್ದಾನೆ. ಅಂತ ವ್ಯಕ್ತಿ ಆ ಲೆವೆಲ್ಗೆ ತಲುಪೇ ಬಿಟ್ಟ, ಯಾವುದ್ಯಾವುದೋ ಲೆವೆಲ್ಗೆ ಹೊರಟೇ ಬಿಟ್ಟ. ಆ ನಂತರ ಅವನಿಗೆ ದುಡ್ಡು ಸ್ವಲ್ಪ ಜಾಸ್ತಿ ಆಯಿತು, ಅದೊಂದು ಮದ ಹೇರ್ತು, ಏನೋ ಅಪಭ್ರಂಶ ಮಾಡಿಕೊಂಡ್ರು, ಅದೆಲ್ಲ ಬೇರೆ. ರಾತ್ರೋರಾತ್ರಿ ದೊಡ್ಡವರಾಗ್ತಾರೆ. ಆ ಏರ್ಪೋರ್ಟಿಗೆ ಯಾರಿಗೂ ಜಮೀನು ಕೊಡಿಸಿ, ಅವ್ನು 50 ಎಕರೆ ಔಟ್ ಆಫ್ ಕಂಟ್ರಿನವ್ರಿಗೆ ಜಮೀನು ಕೊಡಿಸಿ, ಅವನು ಅಲ್ಲಿಂದ ಆಚೆಗೆ ಅವನ ಲೆವೆಲ್ಲೇ ಬದಲಾಗ್ಬಿಡ್ತು, ಚೇಂಜ್ ಆಗಿಬಿಟ್ಟ. ಗೊತ್ತಿಲ್ಲ. ಈಗ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ, ನಿಮ್ಮ ಬದುಕು ಏನಾದರೂ ಕೂಡ ಬದಲಾಗಲಿಕ್ಕೆ ಅವಕಾಶ ಅಂತ ಇತ್ತು ಅಂತಂದ್ರೆ ಈ ರೆಮಿಡಿಯನ್ನು ಮಾಡ್ಕೊಳ್ಳಿ. ಬಹುಶಃ ರಾತ್ರೋರಾತ್ರಿ ಯಾರಿಗೆ ಲಾಟ್ರಿ ಹೊಡೆಯುತ್ತೋ ಗೊತ್ತಿಲ್ಲ,
ಹೊಡೆದಿರೋರು ತುಂಬ ಜನ ಇದ್ದಾರೆ. ಯಾರೋ ಪಾನಿಪುರಿ ಮಾರ್ತಿದ್ದವನಿಗೆ ಅಥವಾ ಇನ್ಯಾವ ಸೊಪ್ಪು ಮಾರ್ತಿದ್ದವ್ರಿಗೋ ಯಾರಿಗೋ ಒಂದು ಲಾಟ್ರಿ ಹೊಡೆಯುವಂಥದ್ದು ಇರುತ್ತೆ. ಅಂತಹದ್ದು ನಿಮಗೆ ಈ ಒಂದು ತಂತ್ರ ಸಿದ್ಧಾಂತದಲ್ಲಿ ಒಳಗೊಂಡರೂ ಕೂಡ ಆ ಒಂದು ಮಹಾನುಭಾವ ಇದು ನಿಮಗೆ ಕೀ ಇರ್ಬೋದು ಕೂಡ. ನಿಮ್ಮದೊಂದು ರಾತ್ರೋರಾತ್ರಿ ಬೆಳೀಲಿಕ್ಕೆ ಅಂತ ಅವಕಾಶ ಆ ದೇವರು ಮಾಡಿಕೊಡದೆ ಆದರೆ ಇಂತಹದೊಂದು ಈ ಬೆಳ್ಳಿಯ ಕಾಯನ್, ಗೋಲ್ಡ್ ಕಾಯನ್ ಅಂಡ್ ಕಾಪರ್ ಕಾಯನ್, ತಾಮ್ರದ ನಾಣ್ಯ, ಆಮೇಲೆ ಬೆಳ್ಳಿಯ ನಾಣ್ಯ, ಗೋಲ್ಡ್ ಅದೊಂದು 1 ಗ್ರಾಮ್ ಅಲ್ಲ ಅದಕ್ಕಿಂತಲೂ ಕಡಿಮೆ ತಗೊಂಡ್ರು ಸಿಗುತ್ತೆ, ಚಿಕ್ಕದಾಗಿ ಸಿಗುತ್ತೆ. ಆ ಥರ ತಗೊಂಡ್ರು ಕೂಡ ನೀವು ಮನೆಗೆ ಒಂದು ಎಲಿಫೆಂಟ್ ತರಬೇಕು, ಆನೆ ತರಬೇಕು. ಅದು ಹುಡ್ಡುದು, ಅದು ಶ್ರೀಗಂಧದಾದರೆ ಬಹಳ ಚಂದ, ಅಥವಾ ಇಲ್ಲಾಂದ್ರೆ ಯಾವುದಾದ್ರೂ ತಂದುಕೊಳ್ಳಿ ಪರವಾಗಿಲ್ಲ. 2 ಇರಬೇಕು, ಸಣ್ಣದೊಂದು ದೊಡ್ಡದು, ಅದರ ಮರಿ ಕೂಡ ಇರಬೇಕು. ಅಂತಹದ್ದು ನೀವು ಏನು ಮಲಗ್ತೀರಾ ಆ ಕೋಣೆಯಲ್ಲಿ ಇರಬೇಕು. ಯಾವುದೋ ಒಂದು ಅದೃಷ್ಟ ನಿಮ್ಮ ಹತ್ರ ಬಂದೇ ಸೇರುತ್ತೆ, ಸುಳಿಯುತ್ತೆ ಕೂಡ. ಅಂತಹದ್ದು ಆ ಆನೆ ಇಟ್ಟಿರಬೇಕು ನಿಮ್ಮ ಒಂದು ಮಲಗುವಂಥ ಕೋಣೆಯಲ್ಲಿ, ಮಾಸ್ಟರ್ ಬೆಡ್ರೂಮಲ್ಲಿ. ಯಾರು ಇದನ್ನು ನಾನು ಸಕ್ಸಸ್ ಹೊಡ್ಕೊಂಡು ಹೋಗ್ತಾ ಇದ್ದೆ ಬರಲಿಲ್ಲ, ಪ್ಲಸ್ ನಾನು ಈ ಒಂದು ಹಂತಕ್ಕೆ ಬೆಳೆಯಬೇಕು, ನನಗೊಂದು ಲಾಟ್ರಿ ಹೊಡೆದು ಬಿಡ್ಬೇಕಂತಲಾಗೆ ಅನ್ನೋ ಮನೋಭಾವನೆ ಇರ್ತಕ್ಕಂಥವ್ರು ಯಾರಾದ್ರೂ ಕೂಡ ಜಾತಕಗಳು ಯೋಗಗಳು ಇರ್ತವೆ. ಅಂತಹ ಜಾತಕಗಳು ಯೋಗಗಳಿದ್ದಂಥವರು ಇನ್ಡೆಪ್ತ್ ಚೆಕ್ ಮಾಡಿಕೊಂಡು ಅದನ್ನು ಹಿಂಬಾಲಿಸಿ ಯಾವ ಯೋಗಗಳಿದೆ ಆ ಯೋಗಗಳು ಹುಡ್ಕೊಂಡು ಹೋಗಿ ಬೆಳೀತಾರೆ, ಅವರು ಬೇರೆ. ಇವ್ರ ಜಾತಕ ಎಲ್ಲ ಎಂತ ಎಲ್ಲ ಏನೂ ಇಲ್ಲ, ಅವ್ರಿಗೆ ಏನಾದರೂ ಕೂಡ ಒಂದು ಯೋಗವನ್ನು ತಂದು ಕೊಡಬೇಕು ಅಂತಂದ್ರೆ ನೀವು ಆ ಆನೆಯ ಒಂದು ವಿಶೇಷವಾಗಿರ್ತಕ್ಕಂತಹದ್ದು ಮರದಿಂದ ಮಾಡಿರ್ತಕ್ಕಂಥ ಒಂದು ಗೊಂಬೆಯನ್ನು ತಂದು ಮನೆ ಇಟ್ಕೊಳ್ತೀರಿ. ಮತ್ತೆ ಈ ಸಿಲ್ವರ್ ನಾಣ್ಯವನ್ನು ಕೂಡ, ಗೋಲ್ಡ್ ನಾಣ್ಯವನ್ನು ಕೂಡ, ಕಾಪರದ ನಾಣ್ಯವನ್ನು ಕೂಡ ತಂದು ಅದ್ರ ಮೇಲೆ ಅಂಟಿಸ್ಬೇಕಂದ್ರೆ ಸ್ವಲ್ಪ ಗಮನಿಸ್ಬೇಕಿಲ್ಲ ನೀವು. ಜೇನು ಮೇಣ, ಆ ಮೇಣದ ಮೇಲೆ ಸ್ವಲ್ಪ ಆ ಆಲದ ಮರ ಸ್ವಲ್ಪ ಕಲ್ ತಗೊಂಡು ಹೊಡೆದ್ರೆ ಹಾಲು ಬರುತ್ತೆ. ಆ ಹಾಲು ಇದಕ್ಕೆ ಲೇಪನ ಮಾಡಬೇಕು. ಯಾವುದಕ್ಕೆ? ನಾಣ್ಯಗಳಿಗೆ. ಈ 3 ನಾಣ್ಯಗಳಿಗೆ ಆ ಆಲದ ಮರದ ಆ ಹಾಲನ್ನ ಲೇಪನವನ್ನ ಮಾಡಿ ಈ ಜೇನು ಮೇಣಕ್ಕೆ ಅಂಟಿಸಿ ಆ ಒಂದು ಆನೆ ಮೇಲೆ ನೀವು ಇಡಬೇಕು. ಆ ಆನೆಯ ಕುಂಭಸ್ಥಳ ಬರುತ್ತಲ್ಲ, ಆ ನೆತ್ತಿಯ ಭಾಗ ವಿಶೇಷವಾಗಿ ಅಲ್ಲಿ 3 ನಾಣ್ಯವನ್ನ ಇಡಬೇಕು. ಪ್ರತಿನಿತ್ಯ ನೀವು ಎದ್ದದನ್ನು ನೋಡ್ತಾ ಬರಬೇಕು. ಪ್ರತಿನಿತ್ಯ ನೀವು ಎದ್ದು ನೋಡ್ತಾ ಬನ್ನಿ, ನಿಮಗೂ ಕೂಡ ಅಂತಹ ಒಂದು ಯೋಗದ ಅವಕಾಶ ಒದಗಿ ಬರಬಹುದು. ಶಿವಂಬುಯ ಒಳಿತಾಗ. ಗುರುಗಳೇ, ಒಂದೇ ಒಂದು ಪ್ರಶ್ನೆ, ಮಾಸ್ಟರ್ ಬೆಡ್ರೂಮ್ನಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕಾದ್ರೆ ಅದೇನಾದ್ರೂ ಕೌಂಟ್ ಆಗುತ್ತಾ, ಹೇಗೆ ಗುರುಗಳೇ? ಇದು ಹೇಗೆ ತಗೊಳ್ಬೇಕು ಅಂತಂದ್ರೆ, ಪ್ರತಿ ಮನುಷ್ಯನ ಕೂಡ ಸೌತಿಗೆ ತಲೆ ಹಾಕಿ ಮಲಗಬೇಕು. ಸಣ್ಣ ಮಗುನ ನಾವೇನಾದ್ರೂ ನಾಮಕರಣ ಮಾಡಿ ಮಲಗಿಸಿದ್ರೆ, ತೊಟ್ಲಿಗೆ ಹಾಕಿದ್ರೆ ಸೌತಿಗೆ ತಲೆ ಹಾಕ್ತೀವಿ. ಅವನ 100 ವರ್ಷ ಆಗಿ ಹೋದ್ರೂ ಕೂಡ ಪ್ರತಿಯೊಬ್ಬರಿಗೂ ಹುಟ್ಟಿದೆ, ಸಾವಿದೆ. ಹಾಗೇನೆ ಹುಟ್ಟಿದ್ರೂ ಕೂಡ ಸತ್ರು ಕೂಡ ದಕ್ಷಿಣಕ್ಕೆ ತಲೆ ಹಾಕ್ತಾರೆ. ಹಾಗೆ ದಕ್ಷಿಣಕ್ಕೆ ತಲೆ ಹಾಕಿರಬೇಕು, ಉತ್ತರದಲ್ಲಿ ಈ ಬೊಂಬೆ ಇರಬೇಕು. ನೀನು ಎದ್ದು ಕೂಡಲೇ ಅದನ್ನ ನೋಡ್ಬೇಕು, ಹಾಗೆ ಇಟ್ಕೊಂಡಿರಬೇಕು. ಅಥವಾ ನಿಮಗೆ ಅಲ್ಲಿ ಸಫಿಷಿಯೆಂಟ್ ಪ್ಲೇಸ್ ಇಲ್ಲ ಅಂತಂದ್ರೆ ಇನ್ನು ಬೇರೆ ಎಲ್ಲಾದ್ರೂ ಕೂಡ ನಿಮಗೆ ಅನುಕೂಲ ಇರ್ತಕ್ಕಂಥ ಪ್ಲೇಸ್ ಎಲ್ಲಾದ್ರೂ ಕೂಡ ಇಟ್ಕೊಂಡು ಬಹುಶಃ ನೀವು ಎದ್ದು ಕೂಡಲೇ ಆ ಆನೆ ನೋಡಬೇಕು. ಈ 3 ನಾಣ್ಯ ಇರ್ತಕ್ಕಂತಹ ಆ ಆನೆಯನ್ನ ನೀವು ನೋಡ್ಬೇಕು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಲೈಫಲ್ಲಿ ಲಾಟ್ರಿ ಹೊಡಿಬೇಕು ಅಥವಾ ನಾವು ದಿಢೀರಂತ ಶ್ರೀಮಂತರಾಗಬೇಕು ಅಂತಂದ್ರೆ ಯಾವ ರೆಮಿಡಿ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳನೇ ಚೆನ್ನಾಗಿತ್ತು. ಅಲ್ಲ, ಇದು ಬಹಳ ಅದ್ಭುತವಾಗಿರೋ ರೆಮಿಡಿ. ಇದು ಈ ಒಂದು ಮೇಜರ್ ಆಗಿ ನಾನು ಅವನ ಕೆಲವು ಕೇಳಿದಾಗ ಸ್ವಲ್ಪ ಹಿಂಬಾಲಿಸಿದ, ಮತ್ತೆ ಹಿಂಬಾಲಿಸಿ ಈ ರೆಮಿಡಿಯನ್ನ ಮಾಡಿಕೊಂಡು ಪ್ರತಿನಿತ್ಯ ಅವನು ನೋಡ್ತಿದ್ದಾಗ ಮತ್ತೆ ಅವನೊಂದು ಪ್ರೊಡ್ಯೂಸರ್ ಲೆವೆಲ್ ಬೆಳೀತಾನೆ. ಪ್ರೊಡ್ಯೂಸರ್ ಆಗ್ಬೇಕಂದ್ರೆ ಕೋಟಿಗಟ್ಟಲೆ ಹಣ ಹಾಕ್ಬೇಕು. ಅವನೇ ಯಾವುದೋ ಒಂದು ಸೈಡ್ ಅಲ್ಲಿ ಒಂದು ನಟ ಆಗೋದು ಬೇರೆ, ಪ್ರೊಡ್ಯೂಸರ್ ಆಗ್ಬೇಕಾದ್ರೆ ಇವನ್ನೆಲ್ಲರೂ ನಿಭಾಯಿಸ್ಬೇಕಲ್ಲ. ಆ ಮಟ್ಟಕ್ಕೆ ಬೆಳೀತಾನೆ ಅಂತಂದ್ರೆ ಇದು ಅವನನ್ನ ಕೈ ಹಿಡಿದು ಬಹಳ ಖುಷಿಯಾಗಿ ಇದನ್ನ ಮಾಡ್ತಿದ್ದ ಹಾಗೇನೆ. ಅದಕ್ಕೆ ನಾನು ಹೇಳಿದ್ದೆ, ಈ ಪ್ರಶ್ನೆ ಮಾಡಿದಾಗ ಯಾರಿಗೆ ನಾನು ಈ ರೆಮಿಡಿ ಕೊಟ್ಟಿರಬಹುದು ಬಹುಶಃ ಅಂತಂದಾಗ ಆವತ್ತು ಅವನೇನು ಬರ್ತಾನೆ. ಇಂತಹದ್ದನ್ನ ಮಾಡಿ ಅದನ್ನ ನೀವು ನೋಡಿದ್ರು ಸಾಕು, ಅದೃಷ್ಟ ಬಂದ ಹಾಗೆ. ಖಂಡಿತ ಗುರುಗಳೇ. ಸೊ ಇವತ್ತು ವಿಡಿಯೋ ನೋಡಿರೋ ಎಲ್ಲರೂ ಕೂಡ ಅದೃಷ್ಟವಂತರು ಅಂತ ಭಾವಿಸ್ತೀನಿ. ಯಾಕಂದ್ರೆ ನೀವು ಈ ವಿಚಾರವನ್ನ ತಿಳಿಸ್ಕೊಟ್ರಿ, ಈ ರೆಮಿಡಿನ ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಾನು ಕೇಳಿದಂಥ ಪ್ರಶ್ನೆ ನಿಮಗೂ ಕೂಡ ಮೂಡಿರುತ್ತೆ. ನಮಗೂ ಕೂಡ ಲೈಫಲ್ಲಿ ಈ ರೀತಿ ದಿಢೀರಂಥ ಚೇಂಜಸ್ ಆಗಬೇಕು ಅಂತಂದರೆ ಯಾವ ರೆಮಿಡಿ ಫಾಲೋ ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ. ಇದನ್ನು ನೀವು ಕೂಡ ಫಾಲೋ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.